ದಾರಿ ತಪ್ಪಿದ ಮಗ ಈ ಸಿನಿಮಾ ಯಾವ ರೀತಿಯಾಗಿ ಶೂಟಿಂಗ್ ನಡೀತು? ಇದು ಅಣ್ಣವರಿಗೆ ಇಷ್ಟವಿಲ್ಲದ ಸಿನಿಮಾ. ಕಳ್ಳ ಇದ್ರು ಒಂದು ಡಿಗ್ನಿಟಿ ಇಲ್ಲ ಕ್ಯಾರೆಕ್ಟರ್ ಅಲ್ಲಿ ಅಂತ ಹೇಳೋರು. ಇದರಲ್ಲಿ ಒಂದು ಬಹಳ ವಿಶಿಷ್ಟವಾಗಿದ್ದು ಸಂಗೀತ. ಇದರಲ್ಲಿರುವ ಎರಡು ಪಾತ್ರಗಳಿದೆಯಲ್ಲ, ಎರಡು ಬಹಳ ಭಿನ್ನವಾದ ಪಾತ್ರ. ಇದು ಒಬೆರಾಯ್ ಹೋಟೆಲ್ನಲ್ಲಿ ಚಿತ್ರೀಕರಣಗೊಂಡಂತ ಮೊದಲ ಕನ್ನಡ ಸಿನಿಮಾ. ಇಡೀ ಕರ್ನಾಟಕ ಅಣ್ಣವರು ಅಂತ ಕರೀತಿದ್ದನ್ನ ತಮ್ಮ ಅಂತ ಕರೆಯೋ ಶಕ್ತಿ ಇದು ಜಿ ಕೆ ವೆಂಕಟೇಶ್. ನಿಮ್ಗೆ ಆ ಏನೇನೋ ಇದೆಯಲ್ಲ, ಇಡೀ ಹಾಡಿನ ಸ್ಟ್ರಕ್ಚರ್ ಅನ್ನ ಚೇಂಜ್ ಮಾಡಿ. ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ. ಸರ್, ಕಳೆದ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಕಷ್ಟು ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ಕೊಂಡು ಬಂದಿದ್ದೇವೆ. ಈಗ ಈ ಸಂಚಿಕೆಯಲ್ಲಿ ದಾರಿ ತಪ್ಪಿದ ಮಗ ಈ ಸಿನಿಮಾದ ಬಗ್ಗೆ ನೀವು ಮಾತಾಡಬೇಕಾಗಿದೆ ಸರ್. ಅದೊಂದು ಡಬಲ್ ಆಕ್ಟಿಂಗ್ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರದ್ದು. 4 ನಾಯಕಿಯರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಕಲ್ಪನಾ ಅವರು, ಮಂಜುಳಾ, ಜಯಮಾಲಾ. ಮೊದಲನೇ ಬಾರಿಗೆ 4 ಜನ ಕನ್ನಡದ ಮುಖ್ಯ ನಾಯಕಿಯರು ಒಟ್ಟಿಗೆ ಅಭಿನಯಿಸಿದ್ದಾರೆ. ಪೆಕೆಟಿ ಶಿವರಾಮ್ ಅವರು ನಿರ್ಮಿಸಿ ನಿರ್ದೇಶಿಸಿರುವಂತಹ ಸಿನಿಮಾ ಇದು. ಈ ಸಿನಿಮಾ ಯಾವ ರೀತಿಯಾಗಿ ಶೂಟಿಂಗ್ ನಡೀತು? ಅಣ್ಣ ಅವರ ಜೊತೆ ಕಳೆದ ನೆನಪುಗಳು ನಿಮ್ಗೆ ಏನಾದರೂ ನಡೆದಿದೆಯಾ ಅಂತ ಸರ್? ಇದು ಈ ಸಿನಿಮಾ ಬಗ್ಗೆ ಬಹಳ ವಿಶೇಷ ಸಂಗತಿ ಹೇಳಬೇಕು. ಇದು ಅಣ್ಣವರಿಗೆ ಇಷ್ಟವಿಲ್ಲದ ಸಿನಿಮಾ. ಅವರು ಯಾವಾಗಲೂ ಹೇಳೋರು, ಅದು ಒಂದು ಪಾತ್ರ ಬೇಡಾಗಿತ್ತಯ್ಯ, ಕಳ್ಳ ಇದ್ರು ಒಂದು ಡಿಗ್ನಿಟಿ ಇಲ್ಲ ಕ್ಯಾರೆಕ್ಟರಲ್ಲಿ ಅಂತ ಹೇಳೋರು. ಅವ್ರಿಗೆ 2 ಸಿನಿಮಾ, ಒಂದು ದೇವಸುಂದರಿ ಅಂತ ಒಂದು ಸಿನಿಮಾ, ನಾನು ನೋಡಿಲ್ಲ ಆ ಸಿನಿಮಾನ. ಅದು ಯಾಕೋ ಅಣ್ಣವ್ರಿಗೆ ಇದು ಇಷ್ಟ ಆಗಿಲ್ಲ. ಸರೋಜಾದೇವಿ ಯಾಕೋ ಅದು ನನಗದು ಹಿಡಿಸ್ಲಿಲ್ಲ ಆ ಸಿನಿಮಾ ಅಂತ ಅನ್ನೋರು. ಇದು ಈ ಸಿನಿಮಾ ಪೆಕೆಟಿ ಶಿವರಾಮ್ ಅವರಿಗಾಗಿ ಒಪ್ಕೊಂಡ ಇದು ಕಥೆ. ಇದು ಪೆಕೆಟಿ ಶಿವರಾಮ್ ಅಷ್ಟೊತ್ತಿಗಾಗಲೇ ರಾಜ್ಕುಮಾರ್ ಅವರ 3 ಸಿನಿಮಾಗಳನ್ನು ಮಾಡಿದ್ರು. ಕುಲಗೌರವ, ಪುನರ್ಜನ್ಮ, ಚಕ್ರತೀರ್ಥ ನಡೆಯುವ ಸಂದರ್ಭದಲ್ಲಿ ಇದರ ಕತೆ ಚರ್ಚೆಗೆ ಬಂದಿತ್ತು. ಇದು ಒಂದು ಪಂಚತಂತ್ರದ ಕತೆ. ಗಿಳಿ 2 ಗಿಳಿ ಇರುತ್ತೆ. ಗಿಳಿ ಒಂದು ಕಟಕರ ಮನೆಯಲ್ಲಿ ಬೆಳೆಯುತ್ತೆ, ಒಂದು ಸಾತ್ವಿಕರ ಮನೆಯಲ್ಲಿ. ಸಾತ್ವಿಕರ ಮನೆಯಲ್ಲಿ ಬೆಳೆದ ಗಿಳಿ ಒಳ್ಳೇದಾಗುತ್ತೆ. ಇದು ಒಂದು ಪಂಚತಂತ್ರದ ಕತೆ. ಏನು ಈ ಸಿನಿಮಾ ಬಿಗಿನಿಂಗ್ನಲ್ಲೇ ಉದಯಶಂಕರ್ ಅವರ ತಂದೆ ಚಿ ಸದಾಶಿವಯ್ಯ ಅವರು ಕನ್ನಡ ಚಿತ್ರರಂಗದ ಆಧಾರ ಸ್ತಂಭಗಳಲ್ಲಿ. ಚಿ ಸದಾಶಿವಯ್ಯನವ್ರಿಗೆ ಕತೆ ಹೇಳ್ತಾರೆ ಈ ಸಿನಿಮಾ ಬಿಗಿನಿಂಗಲ್ಲಿ. ಸೊ ಹಾಗೆ ಸಿನಿಮಾ ಶುರುವಾಗೋದು. ಚಿ ಸದಾಶಿವಯ್ಯನವ್ರನ್ನೇ ಅನ್ನಾರು ತೆರೆ ಮೇಲೆ ನೋಡ್ಬೋದು ಅಂದರೆ ಆ ಸಿನಿಮಾದಲ್ಲಿ ನೋಡ್ಬೋದು, ದಾರಿ ತಪ್ಪಿದ ಮಗದಲ್ಲಿ ನೋಡ್ಬೋದು. ಇದು ಮೂಲತಃ ಇದು ಅಣ್ಣವ್ರ ಸಮಸ್ಯೆ ಏನು ಅಂದರೆ, ನಂಗೊಂದ್ಸಲ ಅವರು ಹೇಳಿದರು, ಅವರು ನಾನೊಬ್ಬ ಕಳ್ಳದಲ್ಲಿ ಮಾಡಿದ್ದಾರೆ, ರವಿಚಂದ್ರದಲ್ಲಿ ಮಾಡಿದ್ದಾರೆ, ಕಳ್ಳನ ಕ್ಯಾರೆಕ್ಟರ್ ಮಾಡಿದ್ದಾರೆ, ಸಿಪಾಯಿರಾಮು ದರೋಡೆಕೋರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈಗ ನಾವು ರಾಕ್ಷಸನ ಕ್ಯಾರೆಕ್ಟರ್ನ ಇಷ್ಟಪಟ್ಟು ಮಾಡ್ತಾ ಇದ್ರು. ಯಾಕೆ ಅಂದರೆ, ನೀವು ರಾವಣನ ಪಾತ್ರವನ್ನು ಮಾಡೋ ಕ್ರಮ ಹೆಂಗಿರಬೇಕು ಅಂದರೆ, ಆ ರಾವಣನ ಮನೋಭಾವ ನಿಮ್ಮಲ್ಲಿ ಅಳಿದು ಹೋಗ್ಬೇಕು. ಒಬ್ಬ ಕಳ್ಳನ ರೋಲ್ ನೀವು ಮಾಡಿದ್ರೆ ಆಗ್ಬಾರ್ದಪ್ಪ ಜೀವನದಲ್ಲಿ, ಕಳ್ಳ ಆಗಬಾರ್ದು ಅಂತ ಅನ್ನಿಸ್ಬೇಕು. ಇದನ್ನ ನೋಡಿದ್ರೆ ಯಾಕೋ ನಾನು ಕಳ್ಳ ಆಗ್ಬೋದೇನೋ ಇದು ಅವಾಗ ನಾನು ತಪ್ಪಿತೋಸ್ತಾಗ್ತೇನೆ. ಇದು ಅಣ್ಣವ್ರು ಹೇಳಿದ ಮಾತಿದೆ. ನಾನು ಯಾವೊಂದು ಜೈಲು ಇನಾಗ್ರೇಷನ್ಗೆ ಹೋಗ್ತೀನಪ್ಪ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವನೊಂದು ಕೈದಿ ಇರ್ತಾನೆ. ಅವನು, ಸರ್ ನಿಮ್ಮ ಸಿನಿಮಾ ನೋಡಿ ಕಳ್ಳ ಅದೇ ಅಂದರೆ ನಾನು ಈ ಸಮಾಜಕ್ಕೆ ಏನು ಸಂದೇಶ ಕೊಟ್ಟಂಗೆ ಆಯಿತು. ಇದು ಅಣ್ಣವರ ಮಾತು. ನಾನು ಅಣ್ಣವ್ರಿಗೆ ಹೇಳಿದೆ, ಇದನ್ನು ಕೆಥಾರ್ಸಿಸ್ ಅಂತ, ಅರಿಸ್ಟಾಟಲ್ನ ಕೆಥಾರ್ಸಿಸ್. ಸರಿ, ಭಾಳ ಖುಷಿ ಆಯಿತು. ಪಾರ್ವತಮ್ಮನವ್ರನ್ನ ಕರೆದು, ಪಾರ್ವತಿಗೆ ನೋಡಿ ಅವನು ಏನೋ ಒಂದು ಹೇಳ್ತಾ ಇದ್ದಾನೆ, ನನ್ನ ಪದ ಇದೆಯಂತೆಲ್ಲ ನಾವು ಇಷ್ಟು ದಿನ ಹೇಳ್ತಿದ್ವಲ್ಲ, ಅದಕ್ಕೆ ಕೆಥಾರ್ಸಿಸ್ ಅಂತಾರೆ. ಅರಿಸ್ಟಾಟಲ್ನ ಕೆಥಾರ್ಸಿಸ್ ಮೀಮಾಂಸೆ ಇದ್ದೇನೆ. ಸೊ ನಿಮಗೆ ಒಂದು ಬಹಳ ದುಷ್ಟ ಪಾತ್ರವನ್ನು ಮಾಡುವ ಮೂಲಕ ದುಷ್ಟ ಪ್ರವೃತ್ತಿ ನಿಮ್ಮಲ್ಲಿ ಕಡಿಮೆ ಆಗ್ಬೋದು. ನಾನು ಆರ್ ಎನ್ ಜಯಗೋಪಾಲ್ ಅವ್ರ 70ನೇ ವರ್ಷದ ಕಾರ್ಯಕ್ರಮಕ್ಕೆ ಕರೆಯೋದಕ್ಕೆ ಅಣ್ಣವ್ರ ಮನೆಗೆ ಹೋಗಿದ್ದೆ. ಅಣ್ಣವರು ಮಾತಾಡ್ತಾ ಹೇಳಿದ್ರು ಜಯಗೋಪಾಲ್ಗೆ, ಅವರು ಮಾತಾಡ್ಕೊಂಡಿದ್ರು, ಅವರಿಬ್ಬರು ಬಹಳ ಸ್ನೇಹಿತರು. ಜಯಗೋಪಾಲ್, ನೀವು ಹೇಳಿದ್ರಿ ಮಾಡಬೇಡ ದಾರಿ ತಪ್ಪಿದ ಮಗ ಅಂತ, ಒಪ್ಕೋಬಾರ್ದಾಗಿತ್ತು ನಾನು. ಎಷ್ಟು ವರ್ಷದ ನಂತರ ಇದು, ನಾನು ಬಹುಶಃ 2004 75ನೇ ಇಸ್ವಿ, 50 ವರ್ಷ ದಾರಿ ತಪ್ಪಿದ ಮಗ ಬಂದ ಕೂಡ 75ನೇ ಇಸ್ವಿ ಅಂದರೆ ಒಂದು 20-25 ವರ್ಷದ ನಂತರ ಕೂಡ ಅಣ್ಣವ್ರ ಮನಸ್ಸಲ್ಲಿ ನಾನು ಆ ಸಿನಿಮಾ ಮಾಡಬಾರ್ದಾಗಿತ್ತು ಅನ್ನೋದು ಉಳ್ಕೊಂಡಿತ್ತು. ಆದರೆ ನನಗೆ ಸಿನಿಮಾ ವಿಮರ್ಶಕನಾಗಿ ಅಣ್ಣವರ ಬಹಳ ಅತ್ಯುತ್ತಮ ಅಭಿನಯದ ಸಿನಿಮಾದಲ್ಲಿ ದಾರಿ ತಪ್ಪಿದ ಮಗ ಒಂದು. ಯಾಕಂದರೆ ಡಬಲ್ ಆ್ಯಕ್ಟಿಂಗ್ ತುಂಬ ಜನ ಮಾಡಿದ್ದಾರೆ.
ಇದೇ ಪಿಕೆಟಿ ಶಿವರಾಮ್ ಅವರ ಕುಲಗೌರವದಲ್ಲಿ ಅಣ್ಣವರು ತ್ರಿಪಾತ್ರದಲ್ಲಿ ಮಾಡಿದ್ರು. ಮೊದಲನೇ ಸಲ ಮಾಡಿದ್ದೆ ಅವ್ರನ್ನ ಅಣ್ಣವ್ರನ್ನ ತ್ರಿಪಾತ್ರದಲ್ಲಿ ಮಾಡಿಸಿದ್ದೆ ಪಿಕೆಟಿ ಶಿವರಾಮ್. ಈ ಕುಲಗೌರವವನ್ನು ಅವರು NTR ಹಾಕೊಂಡು ತೆಲುಗಲ್ಲಿ ಕೂಡ ಮಾಡಿದ್ದಾರೆ. ಕನ್ನಡದಲ್ಲಿ ಜಯಂತಿ ಭಾರತಿ ಅಭಿನಯಿಸಿದರೆ ತೆಲುಗಿನ ಕುಲಗೌರವಮಲ್ಲಿ ಆರತಿ ಅಭಿನಯಿಸಿದ್ದಾರೆ ಅವರ ಹೆಂಡತಿಯ ಪಾತ್ರ. ಅಂದರೆ ಈ ದಾರಿ ತಪ್ಪಿದ ಮಗದ ವಿಶೇಷ ಏನು ಅಂತಂದರೆ ಇದರಲ್ಲಿರುವ 2 ಪಾತ್ರಗಳಿದೆಯಲ್ಲ, 2 ಬಹಳ ಭಿನ್ನವಾದ ಪಾತ್ರಗಳು. ಸೊ ಶಂಕರ್ ಗುರುನಲ್ಲೂ ಈ ಥರದ್ದೊಂದು ಪ್ರಯತ್ನ ಮಾಡಿದ್ರು ಅವರು. ಬಟ್ ದಾರಿ ತಪ್ಪಿದ ಮಗದಲ್ಲಿ ಇವನು ಒಬ್ಬ ಮರಗುಳಿ ಪ್ರೊಫೆಸರ್ ಒಂದು ಪಾತ್ರ. ಸೊ ಹೆಂಡ್ತಿನ ಮಾರ್ಕೆಟಿಗೆ ಕರ್ಕೊಂಡು ಹೋಗಿ ಯಾರ್ದೋ ಹಿಂದೆ ಹೋಗ್ತಾರೆ. ಸೊ ಅವನಿಗೆಷ್ಟು ಬುಕ್ ವರ್ಮ್ ಅಂತಂದರೆ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ ಇಲ್ವೋ ಅನ್ನೋದೇ ನೆನಪಿರಲ್ಲ. ಈ ಥರದ ಮರಗುಳಿ ಪಾತ್ರ ಅವನು. ಇನ್ನೊಂದು ಬರೀ ಕಳ್ಳ ಅಲ್ಲ, ಇವನು ಭಾಳ ಸಂಚನ್ನು ಓಡಿ ಪ್ಲ್ಯಾನ್ ಮಾಡಿ ಕಳ್ಳತನವನ್ನು ಮಾಡೋದು. ಅಣ್ಣವ್ರು ಕೊಟ್ಟಿರೋ ಅಭಿನಯದಲ್ಲಿ ಆ ಸಂಚು, ಆ ಕಣ್ಣು ಎಲ್ಲ ಬಹಳ ಅದ್ಭುತವಾಗಿ ಬಂದಿದೆ. ಹಾಗಾಗಿ ಇದು ನನಗೆ ಅಣ್ಣವರ ಬಹಳ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು ಅಂತ ಹೇಳಿ ಅನಿಸುತ್ತೆ ನನಗೆ ಈಗಲೂ. ಐ ಸ್ಟಿಲ್ ಫೀಲ್. ಆಮೇಲೆ ದಾರಿ ತಪ್ಪಿದ ಮಗದ ವಿಶೇಷತೆ 2 ಕನಸಿನಲ್ಲಿ ಕೂಡ ರಾಜ್ಕುಮಾರ್ ಪ್ರೊಫೆಸರ್. ಆ ಪ್ರೊಫೆಸರ್ ರೋಲ್ ಬೇರೆ, ಈ ಪ್ರೊಫೆಸರ್ ರೋಲ್ ಬೇರೆ. ಆ ಪ್ರೊಫೆಸರ್ ಹೆಂಡ್ತಿನೂ ಕಲ್ಪನಾನೇ, ಈ ಪ್ರೊಫೆಸರ್ ಹೆಂಡ್ತಿನೂ ಕಲ್ಪನಾನೇ. ಕಲ್ಪನಾ ಅವ್ರಿಗೆ ಇದು ಬಹಳ ಇಷ್ಟವಾದ ಸಿನಿಮಾ ಆಗಿತ್ತಂತೆ. ಪಾರ್ವತಮ್ಮ ಹೇಳಿದ್ದು ನನಗಿದು. ಇಂಥದ್ದು 2 ಸಿನಿಮಾ ನಾನು ಅಣ್ಣವ್ರ ಜೊತೆಗೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ರಂತೆ. ಜಯಮಾಲಾ ಅವರಿಗೆ ಇದರಲ್ಲಿ ಮುಖ್ಯವಾದ ಪಾತ್ರ. ಆರತಿ ಮಂಜುಳಾ ಅವರಿಗೆ ಬಹಳ ಚಿಕ್ಕ ರೋಲ್ ಇದರಲ್ಲಿ ಇದ್ದಾರೆ ಅವರು ಸಿನಿಮಾದಲ್ಲಿ ಅಂತ ಹೇಳಿ. ನನಗೆ ಈ ದಾರಿ ತಪ್ಪಿದ ಮಗದ ಬಗ್ಗೆ ಮಾತನಾಡುವಾಗ ಬಹುಶಃ ನಾನು ಹೇಳಲೇಬೇಕಾಗಿದ್ದು, ಇದು ಮುಂಬೈನ ಒಬೆರಾಯ್ ಹೋಟೆಲ್ ಬಹಳ ಪ್ರಸಿದ್ಧವಾಗಿತ್ತು ಆ ಕಾಲಕ್ಕೆ. 5 ಸ್ಟಾರ್ ಹೋಟ್ಲ್ಗಳಲ್ಲಿ ಶೂಟಿಂಗ್ ಮಾಡೋದು ಬಹಳ ದೊಡ್ಡ ವಿಷಯ ಆ ಕಾಲಕ್ಕೆ, ಈ ಸಿನಿಮಾ ಬಂದ ಕಾಲಕ್ಕೆ. ಇದು ಒಬೆರಾಯ್ ಹೋಟೆಲ್ನಲ್ಲಿ ಚಿತ್ರೀಕರಣಗೊಂಡಂಥ ಮೊದಲ ಕನ್ನಡ ಸಿನಿಮಾ. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅಭಿನಯಿಸಿದ 2ನೇ ಸಿನಿಮಾ ಶ್ರೀನಿವಾಸ್ ಕಲ್ಯಾಣದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಮಾಡಿದ್ದಾರೆ, ಇದರಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಮಾಡಿದ್ದಾರೆ. ಮತ್ತು ಇದು ಮಲಯಾಳಮಲ್ಲಿ ಕಲಾಕಾರನ್ ಅಂತ ಡಬ್ಬಾಗಿ ಬಹಳ ದೊಡ್ಡ ಯಶಸ್ಸನ್ನು ಪಡೀತು. ಆಮೇಲೆ ಮನುಷ್ಯ ಮೃಗಮ್ಮಂ ಅಂಥೇಳಿ ರೀಮೇಡ್ ಆಯಿತು. ಸೊ ಇದು ಥಿಯೇಟ್ರಿಕಲ್ಲಿ ಕೂಡ 175 ದಿನಗಳ ಕಾಲ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಿದಂಥ. ಇದರಲ್ಲಿ ಒಂದು ಬಹಳ ವಿಶಿಷ್ಟವಾಗಿದ್ದು ಸಂಗೀತ GK ವೆಂಕಟೇಶ್. 2 ಹಾಡುಗಳ ಬಗ್ಗೆ ಅಂತೂ ಬಹಳ ವಿಶಿಷ್ಟವಾದ ಕಥೆಗಳಿದೆ. ಒಂದು ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ. ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ, ಮೋಹದ ಮೋಡಿ ಹಾಕಿದ. ಈ ಹಾಡಾಯಿತು, ಅಣ್ಣವರೇ ಹಾಡಿದ್ರು. ಅಣ್ಣವ್ರು ಆಗ್ತಾನೆ ಹಾಡಕ್ಕೆ ಶುರು ಮಾಡಿದ್ರು. ಒನ್ ಆಫ್ ದಿ ಬಿಗಿನಿಂಗ್ ಮೂವೀಸ್. ಈ ಹಾಡಾದ್ಮೇಲೆ ಮುಂದಿನ ಹಾಡು ಕಣ್ಣಂಚಿನ ಈ ಮಾತಲ್ಲಿ. ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ, ಕವಿ ಕಾಣದ ಶೃಂಗಾರದ ರಸಕಾವ್ಯ ಎಲ್ಲಿದೆ. ನಾರಿಯ ಸೀರೆ ಕದ್ದ ಬರೆದಿದ್ದು ಚಿ ಉದಯಶಂಕರ್. ಕಣ್ಣಂಚಿನ ಈ ಮಾತಲ್ಲಿ RN ಜಯಗೋಪಾಲ್. ಜಯಗೋಪಾಲ್ ಬರೆಯುವಾಗ ಅಣ್ಣವ್ರು ಬಂದು ಜಯಗೋಪಾಲ್ ಹತ್ರ, ಅಲ್ಲ ಏನೋ ನಾರಿಯ ಸೀರೆ ಕದ್ದ ಒಂದು ಬರೆದ್ವಿ, ಇದೇನು ಕಳ್ಳ ಅಂದರೆ ಹಿಂಗೆ ಹಾಡಿರ್ಬೇಕು, ಒಂದು ಡಿಗ್ನಿಟಿ ಇರಬಾರ್ದ. ಜಯಗೋಪಾಲ್ಗೆ ಒಂದು ಸ್ವಲ್ಪ ಬೇರೆ ಥರ ಹಾಡು ಬರೀರಿ ನೀವು ಅಂತ, ಡಿಗ್ನಿಟಿ ಇರೋ ಹಾಡು ಬರೀರಿ. ಆವಾಗ GK ವೆಂಕಟೇಶು ಮ್ಯೂಸಿಕ್ ಹಾರ್ಮೋನಿಯಂ ಮೇಲೆ ಕಂಪೋಸ್. GK ವೆಂಕಟೇಶು ಅಣ್ಣವ್ರನ್ನ ಕರೆದು ಇಡೀ ಕರ್ನಾಟಕ ಅಣ್ಣವ್ರನ್ನ ಕರೀತಿದ್ದನ್ನು ತಮ್ಮ ಅಂತ ಕರೆಯೋ ಶಕ್ತಿ ಇದು GK ವೆಂಕಟೇಶ್. ತಮ್ಮ ಬಾಯಲ್ಲಿ
ಡಿಗ್ನಿಟಿ ಬೇಕಾದರೆ ನನ್ನ ಹತ್ರ ಕೇಳಬೇಕು, ಅವನ ಹತ್ರ ಅಲ್ಲ. ಕೊಡ್ತೀನಿ ನಾನು ಡಿಗ್ನಿಟಿ ಅಂತೇಳಿ ಅಣ್ಣವ್ರು ಹೇಳಿದ್ದು. ಹಾರ್ಮೋನಿಯಂ ಮೇಲೆ ಆ ಮನುಷ್ಯ ಒಂದು ಸಲ ಕೈ ಆಡಿಸ್ಬಿಟ್ಟ ನೋಡಿ ಶ್ರೀಧರ್ ಮೂರ್ತಿ, ಹಾಡಿಗೆ ಡಿಗ್ನಿಟಿ ಬಂದ್ಬಿಡ್ತು. ನನಗೆ ಅಣ್ಣವ್ರು ಇದು ಹೇಳಿ ಬಹಳ ದಿನ ಕೊರಿತಾ ಇತ್ತು, ಏನು ಡಿಗ್ನಿಟಿ ಒಂದಿನ ಪಿ ಬಿ ಶ್ರೀನಿವಾಸ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಪಿ ಬಿ ಶ್ರೀನಿವಾಸ್ ಹಾಡಿದ್ದು ಕಣ್ಣಂಚಿನ ಮಾತಲ್ಲಿ ಅವರಿಗೆ ಬಹಳ ಇಷ್ಟವಾದ ಹಾಡಿದ್ದು ಪಿ ಬಿ ಶ್ರೀನಿವಾಸ್. ಸರ್ ಅಣ್ಣವ್ರು ಹಿಂಗೆ ಹೇಳ್ತಾ ಇದ್ರು, ಅದು ಏನು ಡಿಗ್ನಿಟಿ ಕೊಟ್ಟರು ಸರ್ ಹಾಡಿಗೆ. ನನಗೆ ಈಗ ನಮಗೆ ಹಾರ್ಮೋನಿಯಂ ಮೇಲೆ ಕೈ ಆಡಿಸಕ್ಕೆ ಡಿಗ್ನಿಟಿ ಹೆಂಗೆ ಬರುತ್ತೆ? ಆಗ ಪಿ ಬಿ ಶ್ರೀನಿವಾಸ್ ಹೇಳಿದ್ರು, ಭೀಂಪಲಾಸ್ ಅಭೇರಿ ಅಂತೇಳಿ ಕರ್ನಾಟಕದಲ್ಲಿ ಅಭೇರಿ, ಇದು ಭೀಂಪಲಾಸಲ್ಲಿ ಹಾಡಿದೆ. ಇದರ ಲ್ಯಾಂಡಿಂಗ್ನಲ್ಲಿ ಅವರು ಪಟ್ಟದೀಪ್ ತಗೊಂಡ್ಬಂದಿದ್ರು. ಸೊ ಇದು ಲ್ಯಾಂಡಿಂಗ್ ಏನೇನೋ ತುಂಬಿದೆ ಇಷ್ಟೇ ಪಟ್ಟದೀಪ್. ನಿಮ್ಗೆ ಆ ಏನೇನೋ ಇದೆಯಲ್ಲ, ಇಡೀ ಹಾಡಿನ ಸ್ಟ್ರಕ್ಚರನ್ನು ಚೇಂಜ್ ಮಾಡಿ, ಮತ್ತು ಇಡೀ ಹಾಡಿನ ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಬಹಳ ಅದ್ಭುತವಾದ ಭಾವಗೀತೆ ಥರದಲ್ಲಿದೆ. ನನಗೆ ಆಮೇಲೆ ಪಿ ಬಿ ಶ್ರೀನಿವಾಸ್ ಹೇಳೋರು, ಈ ಹಾಡು ಎಷ್ಟೋ ಜನ ಅವಾಗೆಲ್ಲ ರಿಸೆಪ್ಷನಲ್ಲಿ ಹಾಡೋರು ಒಂದು ಕಾಲದಲ್ಲಿ. ಕಳ್ಳ ಹಾಡು ಅಂತ ಯಾರಿಗೂ ಅನಿಸಲ್ಲ. ಇದು ಡಿಗ್ನಿಟಿ ಇದೆ ಹಾಡಿಗೆ ನಿಜವಾಗಿ ಅಂತೇಳಿ. ಈ ಸಿನಿಮಾದಲ್ಲಿ ಇನ್ನೊಂದು ಹಾಡು ಹಾಯಾದ ಈ ವೇಳೆಯನ್ನು ಆರ್ ಎನ್ ಜೆ ಗೋಪಾಲ್ ಬರೆದಿದ್ದಾರೆ. ಹಾಯಾದ ಈ ವೇಳೆ ಹೊಸ ಬಾಳಿನ ಹಾದಿಗೆ ಹೂಗಳ ಸ್ವಾಗತ ಚಂದ ಆನಂದ. ಬಟ್ ಈ ಸಿನಿಮಾದಲ್ಲಿ ಬಹಳ ಪ್ರಸಿದ್ಧವಾದ ಇನ್ನೊಂದು ಹಾಡು ಕಾಪಾಡು ಶ್ರೀ ಸತ್ಯನಾರಾಯಣ. ಎಷ್ಟೋ ವರ್ಷಗಳ ಕಾಲ, ಬಹುಶಃ ಒಂದು 20-30 ವರ್ಷಗಳ ಕಾಲ ಸತ್ಯನಾರಾಯಣ ಪೂಜೆಯಲ್ಲಿ ಸಪಾದ ಭಕ್ಷ ಹೆಂಗಿರುತ್ತೋ, ಸತ್ಯನಾರಾಯಣ ಕತೆ ಹೆಂಗಿರುತ್ತೋ, ಈ ಸತ್ಯನಾರಾಯಣ ಹಾಡು ಕೂಡ ಪರ್ಮನೆಂಟ್. ಅದು ಎಲ್ಲ ಮನೆಯಲ್ಲೂ ಕರ್ನಾಟಕದಲ್ಲಿ. ಕಾಪಾಡು ಶ್ರೀ ಸತ್ಯನಾರಾಯಣ. ಇದು ಇದರಲ್ಲಿ ಒಂದು ಸಣ್ಣ ಅನ್ಯಾಯ ಆಯಿತು. ಏನು ಅಂತಂದರೆ, ಈ ಹಾಡನ್ನು ಬರೆದಿದ್ದು ವಿಜಯ ನರಸಿಂಹ. ಭಕ್ತಿಗೀತೆಗಳನ್ನು ಬರೆಯೋದಕ್ಕೆ ಅವ್ರು ಬಹಳ ಪ್ರಸಿದ್ಧರು. ಆದರೆ ಆಗ ನಾನು ಹಿಂದೊಂದು ಸಲ ಮಾತನಾಡುವಾಗಲೂ ಹೇಳಿದೆ, ಈ ಗ್ರಾಮಫೋನ್ ಪ್ಲೇಟ್ಗಳನ್ನು ಮಾಡ್ತಕ್ಕಂಥ ಸರಸ್ವತಿ ಸ್ಟೋರ್ನಲ್ಲಿ ಕನ್ನಡದ ರೆಪ್ರೆಸೆಂಟೇಟಿವ್ ಇರಲಿಲ್ಲ. ಹಾಗಾಗಿ ಅವರ ಪ್ಲೇಟ್ ಅಂಟಿಸುವಾಗ ಹೆಸರುಗಳು ಹಿಂದೆ ಮುಂದೆ ಮಾಡಿಬಿಡು. ಹಾಗಾಗಿ ಈ ಹಾಡು ಉದಯಶಂಕರ್ ಹೆಸರಿಗೆ ಹೊರಟೋಗ್ತು. ಆಕಾಶವಾಣಿಯಲ್ಲಿ ಬಹಳ ಸಲ ಪ್ರಸಾರ ಮಾಡುವಾಗ ಚಿ ಉದಯಶಂಕರ್ ಅಂತ ಹೇಳೋರು. ನಾನು ವಿಜಯ ನರಸಿಂಹನೇ ಒಂದ್ಸಲ ಹೋಗಿ ಆಕಾಶವಾಣಿಗೆ ಹೋಗಿ ಪತ್ರ ಕೊಟ್ಟು, ಇದು ಅವಳು ಬರೆದಿದ್ದಲ್ಲ, ಇದು ವಿಜಯ ನರಸಿಂಹ ಬರೆದಿದ್ದು ಅಂತೇಳಿ ಬದಲಾಯಿಸುವ ಪ್ರಯತ್ನವನ್ನು ಮಾಡಿದ್ವಿ. ಆಮೇಲೆ ನಾನೊಂದು ವಿಜಯ ನರಸಿಂಹ ಇದ್ದಾಗಲೇ ಒಂದು ಲೇಖನ ಬರೆದಿದ್ದೆ, ಕನ್ನಡಕ್ಕೆ ಬಂದ ಸತ್ಯನಾರಾಯಣ ಅಂತೇಳಿ. ಅದು ಅಂದರೆ ನಿಮಗೆ 30 ವರ್ಷ ಇಷ್ಟು ಪ್ರಸಿದ್ಧವಾದ ಹಾಡು, ಅದರ ಕರ್ತೃಗೆ ಏನು ಕ್ರೆಡಿಟ್ ಹೋಗಬೇಕು ಅದು ತಪ್ಪು ಹೋಯ್ತು. ಹಾಗಾಗಿ ತುಂಬ ಅದ್ಭುತವಾಗಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಆನಂದವೇ ತುಂಬಿದೆ. ಇಷ್ಟು ಅದ್ಭುತವಾದ ಸಾಲು ವಿಜಯ ನರಸಿಂಹ ಬರೆದಿದ್ದಾರೆ. ಹರಿನಾಮದ ಮಂತ್ರವೇ ತುಂಬಿದೆ. ಇನ್ನೊಂದು ಈ ಸಿನಿಮಾದ ಬಗ್ಗೆ ನೆನಪಿದೆ ನನಗೆ. ಒಂದು ಸತ್ಯನಾರಾಯಣ ಪೂಜೆಗೆ ವಿಜಯ ನರಸಿಂಹ ಅವರ ರಿಲೇಷನ್ ಒಬ್ಬರು ಸತ್ಯನಾರಾಯಣ ಪೂಜೆಗೆ ನಾನು ವಿಜಯ ನರಸಿಂಹ ಸರ್ ಇಬ್ಬರು ಹೋಗಿದ್ವಿ. ಇಬ್ಬರು ಹೋದಾಗ ಅಲ್ಲಿ ಈ ಹಾಡನ್ನು ಹಾಡೋದು ಸಹಜವಾಗಿ. ಆಮೇಲೆ ವಿಜಯ ನರಸಿಂಹ ಮನೆಗೆ ಬಂದರು. ನಾನು ಅವರು ವಿದ್ಯಾಪೀಠ ಸರ್ಕಲ್ ಮನೆಗೆ ಬಂದರು. ವಿಜಯ ನರಸಿಂಹ ಹೇಳಿದ್ರು, ಅಲ್ಲಯ್ಯ ಹಾಡು ಏನೋ ಬರುತ್ತೆ, ಸಿನಿಮಾಕ್ಕೇನು ಬರುತ್ತೆ, ಹಿಂಗೆ ಎಲ್ಲರೂ ಹಾಡ್ತಾರೆ ಅಂದರೆ ಬೇರೆ ಥರ ಬರಿಬೋದಾಗಿತ್ತು, ನಾನು ಹಿಂಗೆ ಬರೀತಿರ್ಲಿಲ್ಲ ಅಂತ. ಸರ್ ಏನಾಯ್ತು ಇವಾಗ ಅಂದೆ. ಅಲ್ಲಯ್ಯ ಆ ಹುಡುಗಿ ಮದುವೆನೇ ಆಗಿಲ್ಲ, ಬರಿದಾದ ಮಡಿಲನ್ನು ನೀ ತುಂಬಿದೆ, ನಾ ಕಾಣದ ಆನಂದ ನೀ ನೀಡಿದೆ ಅಂತ ಹಾಡು ಹೇಳ್ತಾಳಲ್ಲ. ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ಆಮೇಲೆ ನಾನು ಹೇಳಿದೆ, ಸರ್ ನಮ್ಮನೆ ಪಕ್ಕದಲ್ಲಿ ನಾವು ಹಿರಿಯರ್ಪುರದಲ್ಲಿದ್ದಾಗ ಸತ್ಯನಾರಾಯಣ ವ್ರತ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ವ್ರತ ಮಾಡೋದು 25 ವರ್ಷ. ಅಲ್ಲಿ ಆ ಹುಡುಗಿ ನಾನು ನೋಡಿದ್ದೀನಿ, ಅವಳು SLCಯಿಂದ ಅವಳು ಮದುವೆ ಆಗೋವರೆಗೂ ಈ ಹಾಡು ಹೇಳ್ತಿದ್ಲು ಪ್ರತಿ ವಾರನೂ. ಸೊ ಅವಳು ಈ ಸಾಲ ಹೇಳೋಳು. ಅದರಿಂದ ಸರ್ ಹಾಡು ಹೇಳೋರ್ಗೆ ಇದ್ರ ಅರ್ಥ ಏನೋ ಗೊತ್ತಿರಲ್ಲ, ಅದು ಸತ್ಯನಾರಾಯಣನ ಬಗ್ಗೆನ ಹಾಡು ಅಂತ ಹೇಳ್ತಾರೆ ಅಂತೇಳಿ. ಇದೊಂದು ಬಹಳ ಅಂದರೆ ಭಾಳ ಬರೆದವ್ರಿಗೆ ಆ ಸೂಕ್ಷ್ಮಗಳು ಹೆಂಗೆ ಗೊತ್ತಾಗುತ್ತೆ ಅಂತ. ನಾವು ಹಾಡು ಹೇಳ್ತಾರೆ ಸತ್ಯನಾರಾಯಣ ಪೂಜೆ ಅಂತ ಅಂದ್ಕೊಳ್ತೀವಿ. ಇಲ್ಲಿ ಮದುವೆ ಆಗದಿರೋ ಹುಡುಗಿಯರು ಬರಿದಾದ ಮಡಿಲನ್ನು ನೀ ತುಂಬಿದೆ ಅಂದರೆ ಅರ್ಥವೇ ಇಲ್ಲ ಅದಕ್ಕೆ. ಅದು ಅವ್ರಿಗೆ ಸಂಬಂಧಪಟ್ಟ ಸಾಲೇ ಅಲ್ಲ ಅದು.
ಇದು ಬಹುಶಃ ದಾರಿ ತಪ್ಪಿದ ಮಗ 175 ದಿನಗಳ ಬಹಳ ಯಶಸ್ವಿ ಪ್ರದರ್ಶನವನ್ನು ಕಂಡು ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆ ನಿರ್ಮಿಸಿದಂತಹ ಸಿನಿಮಾ. ಆಮೇಲೆ ನಮ್ಮಲ್ಲಿ ಸಾಮಾನ್ಯಕ್ಕೆ ಈ ಡಬಲ್ ಆ್ಯಕ್ಷನ್ಗೆಲ್ಲ ಚಿಟಿ ಬಾಬು ಕ್ಯಾಮ್ರಾ ಜಾಸ್ತಿ. ಬಟ್ ಈ ಸಿನಿಮಾ ಮಧುಸೂದನ್ ಕೂಡ ಕನ್ನಡ ಚಿತ್ರರಂಗ ಕಂಡಂತಹ ಬಹಳ ಅದ್ಭುತವಾದ ಛಾಯಾಗ್ರಾಹಕರು. ಮಧುಸೂದನ್ ಇದರಲ್ಲಿ ತುಂಬ ಚೆನ್ನಾಗಿ ತೆಗೆದಾರೆ. ಅದರಲ್ಲೂ ಕ್ಲೈಮ್ಯಾಕ್ಸಲ್ಲಿ ಅಣ್ಣ ತಮ್ಮನ ಹೊಡೆದಾಟದ ಸೀನ್ ಇದೆ, ಅದನ್ನು ಮಧುಸೂದನ್ ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. ಈ ಸಿನಿಮಾ ಬಗ್ಗೆ ಒಂದು ಬಹಳ ವಿಶೇಷವಾದ ಸಂಗತಿ ಏನು ಅಂತಂದರೆ, ಕಲ್ಪನಾ ಆರತಿ, ಜೈಮಾಲಾ, ಮಂಜುಳಾ 4 ಜನ ಹೀರೋಯಿನ್ಗಳು ಹೆಂಗೆ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. AVM, ವಿಕ್ರಮ್, ಶಾರದಾ, ಕಂಠೀರವ, ಚಾಮುಂಡೇಶ್ವರಿ 5 ಸ್ಟುಡಿಯೋಗಳಲ್ಲಿ ಸಿನಿಮಾ ಚಿತ್ರೀಕರಣಗೊಂಡಿದೆ. ಒಂದು ಸಿನಿಮಾ ಹಿಂಗೆ 5 ಸಿನಿಮಾ ಸ್ಟುಡಿಯೋಗಳಲ್ಲಿ ಚಿತ್ರೀಕರಣಗೊಂಡುವುದು ಲಕ್ಸುರಿ ಆ ಕಾಲಕ್ಕೆ. ಸೊ ಬೇರೆ ಬೇರೆ ಸೀನ್ಗಳನ್ನು ಬೇರೆ ಬೇರೆ ಕಡೆ ತೆಗೆದಿದ್ದಾರೆ. ಸೊ ಮುಂಬೈನ ಒಬೆರೆ ಹೋಟೆಲ್ನಲ್ಲಿ ಶೂಟಿಂಗನ್ನು ಮಾಡಿದ್ದಾರೆ. ಸೊ ಕೊನೆಗೆ ನಾನೊಂದು ಬಹಳ ಮುಖ್ಯವಾದ ಕಥೆಯನ್ನು ಹೇಳಿ ಎಂಡ್ ಮಾಡಬೇಕು. ಪೆಕೆಟಿ ಶಿವರಾಮನ್ ನಾನು ಭೇಟಿ ಮಾಡಿದ್ದೀನಿ. ಎಷ್ಟು ಜನಕ್ಕೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ. ಮದ್ರಾಸಲ್ಲಿ ಇದ್ದರು ಅವರು. ಇನ್ ಇಸ್ ಲಾಸ್ಟ್ ಡೇಸ್ ನಾನು ಭೇಟಿ ಮಾಡಿದಾಗ ತುಂಬ ಸರ್ ಸುಮ್ಮನೆ ನಾನೊಂದು ಪ್ರಶ್ನೆ ಕೇಳಿದೆ. ಬೇರೆ ಬೇರೆ ಅವರ ಇಂಟರ್ವ್ಯೂನಲ್ಲಿ ನಂದು ಪಬ್ಲಿಷ್ ಆಗಿದೆ ಇಂಟರ್ವ್ಯೂ. ಬೇರೆ ಬೇರೆ ಪ್ರಶ್ನೆ ಕೇಳ್ತೆ, ಸರ್ ದಾರಿ ತಪ್ಪಿದ ಮಗದ ಬಗ್ಗೆ ನಿಮ್ಮ ನೆನಪೇನಿದೆ ಅಂತ ಕೇಳಿದೆ. ಅವರು ಹೇಳಿದ್ರು ಆನಂದ್ ಭವನ್ ಇರಬೇಕು. ಮದ್ರಾಸ್ನಲ್ಲಿ ಒಂದು ಬಹಳ ದೊಡ್ಡ ಹೋಟೆಲ್ ಆಗಿತ್ತು. ಈ ದಾರಿ ತಪ್ಪಿದ ಮಗ ಶೂಟಿಂಗ್ ಆಗೋ ಟೈಮಲ್ಲಿ ಅಣ್ಣವ್ರನ್ನ ಕರ್ಕೊಂಡು ಹೋಗ್ಬೇಕು ಆ ಹೋಟೆಲ್ಗೆ, ಭಾಳ ಅದ್ಭುತವಾದ ಹೋಟೆಲ್ಗೆ ಅಂತ ಹೇಳ್ಬಿಟ್ಟು ಅಣ್ಣವ್ರಿಗೆ ಕೇಳಿದ್ರಂತೆ, ಏನು ತಗೊಳ್ತೀರಿ ಈ ಹೋಟ್ಲಲ್ಲಿ ಅಂತ ಹೇಳಿ. ಸೊ ಈಗ 5 ಸ್ಟಾರ್ ಹೋಟ್ಲು, ಅಲ್ಲಿ ಬಹಳ ದೊಡ್ಡ ಐಟಮ್ಸು ಅದೆಲ್ಲ. ಆಗ ಕಾಲಕ್ಕೆ ಅಣ್ಣವರು ಅದು ಮೆನು ಎಲ್ಲ ಹೊಸ್ತು. ಈಗೆಲ್ಲ ಮೆನು ಎಲ್ಲ ಚಿಕ್ಕ ಚಿಕ್ಕ ಹೋಟ್ಲಲ್ಲೂ ಮೆನು ಇರುತ್ತೆ. ಅವಾಗ ಮೆನು ಇರುತ್ತೆ ಅಂದರೆ ಭಾಳ ದೊಡ್ಡ ಹೋಟ್ಲು. ಅದು ಮೆನು ಎಲ್ಲ ನೋಡ್ಬಿಟ್ಟು ಅಣ್ಣವರು ಅಕ್ಕಿ ರೊಟ್ಟಿ ತೊಗೊಳ್ತೀನಿ. ಪೆಕೆಟಿ ಶಿವರಾಮ ಇಷ್ಟು ದೊಡ್ಡ ಹೋಟ್ಲಿಗೆ ಬಂದು ಅಕ್ಕಿ ರೊಟ್ಟಿ ತೊಗೊಳಕ್ಕೆ ಇಲ್ಲಿ ಬರಬೇಕಾ? ಅದಕ್ಕೆ ಅಣ್ಣವ್ರು ಹೇಳಿದ್ರು, ಇದು ಪೆಕೆಟಿ ಶಿವರಾಮ ಹೇಳಿದ್ದ. ಅಲ್ಲ, ತಂಬಿಗೆ ನಾವು ತೊಗೊಂಡು ಹೋಗ್ತೀವಿ. ತುಂಗಾ ನದಿಗೆ ಹೋದರೂ ಅಷ್ಟೇ, ಗಂಗಾ ನದಿಗೆ ಹೋದರೂ ಅಷ್ಟೇ. ನಮ್ಮ ತಂಬಿಗೆಯಲ್ಲಿ ಏನು ನೀರು ತುಂಬುತ್ತೋ ಆ ನೀರು ತುಂಬಿಸ್ಕೊಂಡು ಬರ್ತೀವಿ. ನಾಳೆ ಹಿಂದೂ ಮಹಾಸಾಗರಕ್ಕೆ ಹೋದರು ಅಂತ ಇಟ್ಕೊಳ್ಳಿ, ಇಡೀ ಸಾಗರ ನಾವು ತರೋಕ್ಕಾಗತ್ತಾ? ನಮ್ಮ ತಂಬಿಗೆಯಲ್ಲಿ ಏನಿದೆಯೋ ಆ ನೀರು. ಹೋಟ್ಲ್ ದೊಡ್ಡದಿದೆ ಅಂತ ಅಲ್ಲಿರೋದೆಲ್ಲ ತಿನ್ನೋಕ್ಕಾಗತ್ತೆ? ನಮಗೇನು ಬೇಕೋ ಅದನ್ನು ನಾವು ತಿನ್ನಬೇಕು. ನನಗೆ ಪೆಕೆಟಿ ಅವರಿಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರಲ್ಲ, ಅದು ತೆಲುಗು ಮಿಶ್ರಿತ, ಇಂಗ್ಲೀಷ್, ಕನ್ನಡ. ಹೇಳಿದಾಗ ನಂಗೆ ಭಾಳ ರೋಮಾಂಚನ ಆಗೋಯ್ತು. ಅಂದರೆ ಎಂಥ ದೊಡ್ಡ ಸತ್ಯ ಅಣ್ಣವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಅಕ್ಕಿ ರೊಟ್ಟಿ ಇಷ್ಟ ಅನ್ನೋದು ನನಗೂ ಗೊತ್ತು. ಅದು ಅದರಲ್ಲೂ ಕಾಯಿ ತುರಿ, ನೀರುಳ್ಳಿ ಹೆಚ್ಚು ಹಾಕಿ ಮಾಡಿದ ಅಕ್ಕಿ ರೊಟ್ಟಿ ಅಣ್ಣವ್ರಿಗೆ ಭಾಳ ಇಷ್ಟ. ಅದು ಹೋಟ್ಲಲ್ಲಿ ಅವ್ರು ಅಕ್ಕಿ ರೊಟ್ಟಿಗೆ ಒಂದು ಫಿಲಾಸಫಿ ಹೇಳಿದ್ರಲ್ಲ, ಅದು ಭಾಳ ಇಷ್ಟ ಆಯಿತು.